ಹಾಯ್ ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ತುಂಬ ಹೃದಯದ ಧನ್ಯವಾದಗಳು. KS ಪರೀಕ್ಷೆಯ ಕನ್ನಡ ಐಚ್ಛಿಕ ಪ್ರಶ್ನೋತ್ತರಗಳನ್ನು ಇವಾಗ ನೋಡ್ಕೊಂಬರೋಣ. ನೋಡಿ, ಮೊದಲನೆಯ ಪ್ರಶ್ನೆ, ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ. ಈ ವ್ಯಾಖ್ಯಾನ ಹೇಳಿದ ಲಾಕ್ಷಣಿಕ ಯಾರು? ರಮಣೀಯಾರ್ಥ, ಮತ್ತೊಮ್ಮೆ ಪ್ರಶ್ನೆ, ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ. ಈ ವ್ಯಾಖ್ಯಾನ ಹೇಳಿದ ಲಾಕ್ಷಣಿಕ ಯಾರು? ಉತ್ತರ ಜಗನ್ನಾಥ ಪಂಡಿತ. ಉತ್ತರ ಜಗನ್ನಾಥ ಪಂಡಿತ. ಎರಡನೇ ಪ್ರಶ್ನೆ, ಕಾವ್ಯ ನಿರ್ಮಾಣಕ್ಕೆ ಅವಶ್ಯವಾದ ರಚನಾತ್ಮಕ ಪ್ರತಿಭೆಗೆ ರಾಜಶೇಖರ ಕೊಡುವ ಹೆಸರು ಯಾವುದು? ಕಾವ್ಯ ನಿರ್ಮಾಣಕ್ಕೆ ಅವಶ್ಯವಾದ ರಚನಾತ್ಮಕ ಪ್ರತಿಭೆಗೆ ರಾಜಶೇಖರ ಕೊಡುವ ಹೆಸರು ಯಾವುದು? ಉತ್ತರ ಕಾರಯತ್ರಿ. ಕಾರಯತ್ರಿ. ಮುಂದಿನ ಪ್ರಶ್ನೆ, ಕಾವ್ಯವು ಕೀರ್ತಿಗಾಗಿ ಧನಾರ್ಜನೆಗಾಗಿ ವ್ಯವಹಾರ ಜ್ಞಾನಕ್ಕಾಗಿ ಅಮಂಗಳ ನಿವಾರಣೆಗಾಗಿ ತತ್ಕಾಲದಲ್ಲೇ ಪರಮಾನಂದ ಹೊಂದುವುದಕ್ಕಾಗಿ ಕಾಂತಿಯಂತೆ ಉಪದೇಶಿಸುವುದಕ್ಕಾಗಿ ಇದು ಯಾವ ಲಕ್ಷಣ ಗ್ರಂಥದಲ್ಲಿ ಬರುವ ಉಕ್ತಿ? ಮತ್ತೊಮ್ಮೆ, ಕಾವ್ಯವು ಕೀರ್ತಿಗಾಗಿ ಧನಾರ್ಜನೆಗಾಗಿ ವ್ಯವಹಾರ ಜ್ಞಾನಕ್ಕಾಗಿ ಅಮಂಗಳ ನಿವಾರಣೆಗಾಗಿ ತತ್ಕಾಲದಲ್ಲೇ ಪರಮಾನಂದ ಹೊಂದುವುದಕ್ಕಾಗಿ ಕಾಂತಿಯಂತೆ ಉಪದೇಶಿಸುವುದಕ್ಕಾಗಿ ಇದು ಯಾವ ಗ್ರಂಥದಲ್ಲಿದೆ? ಯಾವ ಲಕ್ಷಣ ಗ್ರಂಥದಲ್ಲಿದೆ? ಉತ್ತರ ಕಾವ್ಯ ಪ್ರಕಾಶ. ಮಮ್ಮಟ ಬರೆದಿರ್ತಕ್ಕಂಥ ಕಾವ್ಯ ಪ್ರಕಾಶ. ಮುಂದಿನ ಪ್ರಶ್ನೆ, ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯಂ ಕೊಂಡರ್. ಕುಮಾರವ್ಯಾಸನ ದ್ರೌಪದಿಯ ಈ ಮಾತು ಕೆಳಗಿನ ಯಾವ ಅರ್ಥವನ್ನು ತಿಳಿಸುತ್ತದೆ? ಮತ್ತೊಮ್ಮೆ ಪ್ರಶ್ನೆ, ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯಂ ಕೊಂಡರ್. ಕುಮಾರವ್ಯಾಸನ ದ್ರೌಪದಿಯ ಈ ಮಾತು ಕೆಳಗಿನ ಯಾವ ಅರ್ಥವನ್ನು ತಿಳಿಸುತ್ತದೆ? ಉತ್ತರ ವ್ಯಂಗ್ಯಾರ್ಥ. ಉತ್ತರ ವ್ಯಂಗ್ಯಾರ್ಥ. ಮುಂದಿನ ಪ್ರಶ್ನೆ, ರಸಗಳನ್ನು ಅನುಕ್ರಮಣಿಕೆಯಲ್ಲಿ ಸರಿಯಾಗಿ ಬರೆಯಿರಿ. ರಸಗಳನ್ನು ಅನುಕ್ರಮಣಿಕೆಯಾಗಿ ಸರಿಯಾಗಿ ಬರೆಯಿರಿ. ಉತ್ತರ ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯ, ಭೀಭತ್ಸ, ಅದ್ಭುತ. ಶೃಂಗಾರ, ಹಾಸ್ಯ, ಕರುಣ, ರೌದ್ರ, ವೀರ, ಭಯ, ಭೀಭತ್ಸ, ಅದ್ಭುತ. ಮುಂದಿನ ಪ್ರಶ್ನೆ, ಪ್ರಸ್ತುತ ಮತ್ತು ಅಪ್ರಸ್ತುತ ವಸ್ತುಗಳಲ್ಲಿ ಒಂದೇ ಧರ್ಮವಿದೆ ಎಂದು ವರ್ಣಿಸಿದರೆ ಅದು ಏನು? ಪ್ರಸ್ತುತ ಮತ್ತು ಅಪ್ರಸ್ತುತ ವಸ್ತುಗಳಲ್ಲಿ ಒಂದೇ ಧರ್ಮವಿದೆ ಎಂದು ವರ್ಣಿಸಿದರೆ ಅದು ಏನು? ಉತ್ತರ ದೀಪಕ. ಉತ್ತರ ದೀಪಕ. ಮುಂದಿನ ಪ್ರಶ್ನೆ, ಜಲನಿಧಿ ಜಲಮ ಜಲಭೃತ್ಕುಲಕ್ಕೆ ನೆಲೆದಿತ್ತು. ಅತ್ತ ಮಿತ್ತ ನದಿ ನಿರ್ಮಲ ಸಲೀಲಂ ದೊರೆದುದು. ಗಡನೆಲ್ಲದೋಳು ಕಟ್ಟಂಗೆ ಬಡತನಂ ಬಂದಪುದೆ. ಮೇಲಿನ ಪದ್ಯದಲ್ಲಿ ಕಾಣುವ ಅಲಂಕಾರ ಯಾವುದು? ಜಲನಿಧಿ ಜಲಮ ಜಲಭೃತ್ಕುಲಕ್ಕೆ ನೆಲೆದಿತ್ತು. ಅತ್ತ ಮಿತ್ತ ನದಿ ನಿರ್ಮಲ ಸಲೀಲಂ ದೊರೆದುದು. ಉಗಡನೆಲ್ಲದೋಳು ಕಟ್ಟಂಗೆ ಬಡತನಂ ಬಂದಪುದೆ. ಇದರಲ್ಲಿರೋ ಅಲಂಕಾರ ಯಾವುದು? ಅರ್ಥಾಂತರ ನ್ಯಾಸ. ಅರ್ಥಾಂತರ ನ್ಯಾಸ ಉತ್ತರ. ಮುಂದಿನ ಪ್ರಶ್ನೆ, ಅರಿಸ್ಟಾಟಲ್ ಪ್ರತಿಪಾದಿಸಿದ ಲೋಕವಿಖ್ಯಾತ ಸಿದ್ಧಾಂತ ಯಾವುದು? ಅರಿಸ್ಟಾಟಲ್ ಪ್ರತಿಪಾದಿಸಿದ ಲೋಕವಿಖ್ಯಾತ ಸಿದ್ಧಾಂತ ಯಾವುದು? ಉತ್ತರ ಕೆಥಾರ್ಸಿಸ್. ಉತ್ತರ, ಅವನು ಪ್ರತಿಪಾದಿಸಿದ ಸಿದ್ಧಾಂತ ಕೆಥಾರ್ಸಿಸ್. ಅರಿಸ್ಟಾಟಲ್ನ ಕೆಥಾರ್ಸಿಸ್. ಮುಂದಿನ ಪ್ರಶ್ನೆ, ರೋಮನ್ ವಿಮರ್ಶೆಯ ಉಗಮವನ್ನು ಈತನಲ್ಲಿ ಮೊದಲು ಕಾಣುತ್ತೇವೆ. ರೋಮನ್ ವಿಮರ್ಶೆಯ ಉಗಮವನ್ನು ಈತನಲ್ಲಿ ಮೊದಲು ಕಾಣುತ್ತೇವೆ. ಯಾರಿರಬಹುದು? ಉತ್ತರ ಪ್ಲಾಟಸ್. ಉತ್ತರ ಪ್ಲಾಟಸ್. ಮುಂದಿನ ಪ್ರಶ್ನೆ, ದ್ರೌಪದಿಯ ಶ್ರೀಮುಡಿ ವಿಮರ್ಶಾಕೃತಿಯ ಕರ್ತೃ ಯಾರು? ದ್ರೌಪದಿಯ ಶ್ರೀಮುಡಿ ವಿಮರ್ಶಾಕೃತಿಯ ಕರ್ತೃ ಯಾರು? ಉತ್ತರ ನೋಡೋಣ. ಉತ್ತರ ತೀನಂ ಶ್ರೀಕಂಠಯ್ಯ. ತೀನಂ ಶ್ರೀಕಂಠಯ್ಯ. ಪ್ರಶ್ನೋತ್ತರಗಳು ಉಪಯೋಗ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ವಿಕೃ ಗೋಕಾಕರ ವಿಮರ್ಶಾಕೃತಿ ಯಾವುದು? ನಾನಿಲ್ಲಿ ಆಪ್ಷನನ್ನು ಕೊಟ್ಟಿಲ್ಲ, ಬರೀ ಉತ್ತರವನ್ನು ಹೇಳ್ತಾ ಇದ್ದೀನಿ. ಕೆಳಗಿನವುಗಳಲ್ಲಿ ವಿಕೃ ಗೋಕಾಕರ ವಿಮರ್ಶಾಕೃತಿ ಯಾವುದು? ಉತ್ತರ ನವ್ಯತೆ ಹಾಗೂ ಕಾವ್ಯ ಜೀವನ.
ನವ್ಯತೆ ಹಾಗೂ ಕಾವ್ಯ ಜೀವನ. ಮುಂದಿನ ಪ್ರಶ್ನೆ. ಎಲಿಜಿಗೆ ಕನ್ನಡದಲ್ಲಿ ಕೆಳಗಿನ ಯಾವ ಕೃತಿಯನ್ನು ಉದಾಹರಣೆಯಾಗಿಸಬಹುದು? ಎಲಿಜಿಗೆ ಕನ್ನಡದಲ್ಲಿ ಕೆಳಗಿನ ಯಾವ ಕೃತಿಯನ್ನು ಉದಾಹರಣೆಯಾಗಿಸಬಹುದು? ಉತ್ತರ ಮಾದ್ರಿಯ ಚಿತೆ. ಉತ್ತರ ಮಾದ್ರಿಯ ಚಿತೆ. ಫ್ರೆಂಡ್ಸ್, ಒಳ್ಳೆ ವಿಚಾರ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಪ್ರಶ್ನೆ. ಕನ್ನಡದಲ್ಲಿ ನವ್ಯ ವಿಮರ್ಶೆಯ ಆರಂಭ ಕೆಳಗಿನ ಯಾವ ಕೃತಿಯಿಂದ ತೊಡಗಿತು? ಕನ್ನಡದಲ್ಲಿ ನವ್ಯ ವಿಮರ್ಶೆಯ ಆರಂಭ ಕೆಳಗಿನ ಯಾವ ಕೃತಿಯಿಂದ ತೊಡಗಿತು? ಉತ್ತರ ನಡೆದು ಬಂದ ದಾರಿ. ಉತ್ತರ ನಡೆದು ಬಂದ ದಾರಿ ಕೃತಿಯ ಹೆಸರದು. ಧನ್ಯವಾದಗಳು ಫ್ರೆಂಡ್ಸ್. ಒಳ್ಳೆ ವಿಚಾರಗಳನ್ನು ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ. ನಿಮ್ಮ ಇಷ್ಟು ಸಮಯವನ್ನು ಕೊಟ್ಟು ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು